ಆಗುತ್ತಾ IPL ಮ್ಯಾಚ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡುವುದಕ್ಕೆ ಶುರುವಾಗಿದೆ. ನಾಳೆಯಿಂದಲೇ ಕಣಕ್ಕಿಳಿತಾರ IPL ಪ್ಲೇಯರ್ಸ್. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಮತ್ತೆ ಆಕ್ಟಿವ್. ಇವತ್ತು BCCIದಿಂದ ಮಹತ್ವದ ಸಭೆ ಕೂಡ ನಡೆಯುತ್ತೆ. ಈ ಒಂದು IPL ಆಡಳಿತ ಮಂಡಳಿ ಜೊತೆ BCCI ಸಭೆಯನ್ನ ಕೂಡ ನಡೆಸುವಂತದ್ದು. ಸಭೆ ಬಳಿಕ ಪಂದ್ಯ ಪುನರಾರಂಭದ ಬಗ್ಗೆ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಎಲ್ಲ ಓಕೆ ಆದ್ರೆ ನಾಳೆಯಿಂದಲೇ ಮತ್ತೆ ಮ್ಯಾಚ್ ಆರಂಭ ಆಗುತ್ತೆ. ಇವತ್ತೇ ವೇಳಾಪಟ್ಟಿ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನೋಡಿ, IPL ಮ್ಯಾಚ್ಗಾಗಿ ಕಾತುರದಿಂದ ಕಾದು ಕುಳಿತಿದ್ದವರು ಈ ಬಾರಿ ಕಪ್ ನಮ್ದೇ ಅಂತ ಹೇಳಿ ವಿಶ್ವಾಸವನ್ನ ಕೂಡ ಇಟ್ಕೊಳ್ಳಲಾಗಿತ್ತು. ಬಟ್ ಆದರೆ ಎಲ್ಲವೂ ಕೂಡ ಹುಸಿಯಾಗಿತ್ತು. ಇದೀಗ ಉಳಿದ 16 ಪಂದ್ಯಗಳ ವೇಳಾಪಟ್ಟಿ ರಿಲೀಸ್ ಆಗತ್ತಾ ಇಲ್ವಾ, ಏನಾಗುತ್ತೆ? ಇವತ್ತು BCCI ಮಹತ್ವದ ಮೀಟಿಂಗ್ ಅನ್ನ ಕರೆದಿದೆ. ಸೊ ನಾಳೆಯಿಂದಲೇ ಮ್ಯಾಚ್ ಆರಂಭ ಆಗತ್ತಾ, ಕಣಕ್ಕಿಳಿಯಲಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಅದೆಲ್ಲದಕ್ಕೂ BCCI ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಈ ಬಾರಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬೀಗುತ್ತೆ, RCB ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ಪ್ರತಿಯೊಬ್ಬರಿಗೂ ಕೂಡ ಇತ್ತು, RCB ಅಭಿಮಾನಿಗಳಿಗೆ. ಸೊ RCB ಗೆಲ್ಲುತ್ತೆ, ಈ ಬಾರಿ ಆದರೂ ನಾವು ಕಪ್ ಗೆಲ್ತೇವೆ ಅಂತ ಹೇಳಿ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಆದರೆ ಯಾವಾಗ ಈ ಒಂದು ಅತಿರೇಕಕ್ಕೆ ಹೋಯ್ತೋ ಪಾಕ್ನ ನರಿಬುದ್ಧಿ, ಮತ್ತೆ ಪಾಕ್ ಯಾವ ರೀತಿಯಾಗಿ ಡ್ರೋನ್ಗಳ ಮೂಲಕ ದಾಳಿ ಮಾಡೋದಕ್ಕೆ ಮುಂದಾಯ್ತೋ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು. ಈ ಬಾರಿಯ IPL ಮ್ಯಾಚ್ ಅನ್ನ ರದ್ದು ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಂಡಿತ್ತು BCCI. ಬಟ್ ಆದರೆ ಇದೀಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ BCCI ಮತ್ತೊಂದು ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಸಭೆಯನ್ನ ಕೂಡ ನಡೆಸುತ್ತೆ. ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಯಾಕಂತಂದ್ರೆ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಇದಕ್ಕೆ ಮತ್ತೆ ತಿರುಗೇಟು ಕೊಡುವಂತಹ ಕೆಲಸಗಳಾಗಬಹುದಾ, ಏನಾಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಮತ್ತೆ IPL ಮ್ಯಾಚ್ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳಿ. ಇವತ್ತು ವೇಳಾಪಟ್ಟಿ ರಿಲೀಸ್ ಮಾಡ್ತಾರಾ ಇಲ್ವಾ ನೋಡೋಣ.